ಅಂದರೆ ಸ್ಕೂಲಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು 10ನೇ ಕ್ಲಾಸು PUC ಪಾಸ್ ಮಾಡಿದ್ದೇನೆ MBA ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗಬಾರದು. ನನಗೆ 25 ವಯಸ್ಸಾಗಿದೆ, 30 ವಯಸ್ಸಾಗಿದೆ, ಇನ್ನು ಯಾವಾಗ ನನಗೆ ಕೆಲಸ ಸಿಗೋದು ಗೊತ್ತಿಲ್ಲದೆ, ನಮ್ಮ ಅಮ್ಮ ಅಪ್ಪ ಓದಿಸಿಲ್ಲ, ನಂಗೆ 25 ವಯಸ್ಸಾಗಿದೆ, ನಾನು ಡೈರೆಕ್ಟಾಗಿ MBA ಬರಿತೀನಿ, 1 ಕೋಟಿ ಬೇಕಾದ್ರೆ ನನಗೆ ಡೊನೇಷನ್ ಕೊಡ್ತೀನಿ ಅಂತ ದುಡ್ಡನ್ನು ಕೊಟ್ಬಿಟ್ಟು MBA ಓದಂಗಿಲ್ಲ. ಹಾಗೆ ದುಡ್ಡು ತಗೊಂಡು ನೀವು ಓದ್ತೀನಿ ಅಂತ ಹೋದರೆ ನಿಮ್ಮ ಕೈಯಲ್ಲಿ MBA ಪಾಸ್ ಮಾಡೋಕ್ಕೆ ಆಗಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸನ್ನು ಯಾರು ಓದೋದು? ಏನಕ್ಕೆ ಇಟ್ಟಿದ್ದಾರೆ ಮೆಟ್ರುಗಳನ್ನು? ಹಾಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ತಪ್ಪಿಲ್ಲ, ಆದರೆ ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಆಧ್ಯಾತ್ಮದ ಸಾಧನೆ ಮಾಡೋದಾದರೆ ಬೇಸಿಕ್ಕು ಒಂದು ವ್ಯಾಯಾಮ ಅಥವಾ ಆಸನ, ಯೋಗ ಆಸನ ಅಥವಾ ವಾಕಿಂಗು ಅಥವಾ ಜಾಗ್ಗಿಂಗು ಅಥವಾ ಜಿಮ್ಮಲ್ಲಿ ಹೋಗಿ ವರ್ಕೌಟು, ಹೀಗೆ ಏನಾದರೂ ಒಂದು ಮಿನಿಮಮ್ 45 ನಿಮಿಷ, ಅರ್ಧ ಗಂಟೆಯಿಂದ 45 ನಿಮಿಷಗಳು ಖಂಡಿತವಾಗಲೂ ವರ್ಕೌಟ್ ಮಾಡಬೇಕು. ವಾರ್ಮಿಂಗ್ ಅಪ್ ಎಕ್ಸಸೈಸ್. ಅದು ಮಾಡದೇನೆ ಯಾವ ಆಧ್ಯಾತ್ಮದ ಅಭ್ಯಾಸಗಳನ್ನು ಶುರು ಮಾಡೋಂಗಿಲ್ಲ. ನಂಬರ್ 1. ವಾರ್ಮಿಂಗ್ ಅಪ್ ಎಕ್ಸಸೈಸ್ ಎಲ್ಲ ಆದ ಮೇಲೆ ಪ್ರಾಣಾಯಾಮ ಖಂಡಿತ ಮಾಡಬೇಕು. ಪ್ರಾಣಾಯಾಮ ಮಾಡೋದ್ರ ಮೊದಲು ಕಿಬ್ಬೊಟ್ಟೆ ಶ್ವಾಸ ಖಂಡಿತವಾಗಲೂ ಕಲಿತಿರಬೇಕು. ಪ್ರಾಣಾಯಾಮವನ್ನು ಏನು ಹೇಳಿಕೊಟ್ಟಿದ್ದೀನಿ ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಪ್ರಾಣಾಯಾಮ ಮಾಡಿದ ಮೇಲೆ ಸೌಕರ್ಯವಾದ ಒಂದು ಜಾಗ, ಏನಿದು, ಒಂದು ಕೋಣೆ, ಆ ಕೋಣೆಯಲ್ಲಿ ಯಾರು ನುಗ್ಗಬಾರದು. ನಿಮಗೆ ಅಂತ ಒಂದು ಸೆಪರೇಟಾಗಿ ಒಂದು ಜಾಗ, ಅದು ದೇವರ ಮನೆಯಾಗಿ ಕೂಡ ಇರಬಹುದು, ಬೇರೆ ಯಾರು ಅಲ್ಲಿ ನುಗ್ಗಬಾರದು. ನೀವು ನಿಮ್ಮ ಪೂಜೆ ಮತ್ತು ಆಧ್ಯಾತ್ಮದ ಕೆಲಸವನ್ನು ಮುಗಿಸಿ ಬಾಗಿಲು ಮುಚ್ಚಬೇಕು. ಸಪರೇಟ್ ಕೋಣೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಧ್ಯಾತ್ಮದ ಕೆಲಸ ಮುಗಿದ ಮೇಲೆ ಕೋಣೆಯನ್ನು ಬಾಗಿಲಾಕಿ ಇಟ್ಕೋಬೇಕು. ಪರರು, ಬೇರೆ ಯಾರು ಜನಗಳು ಒಳಗಡೆ ನುಗ್ಗಬಾರದು. ನೀವು ಸೆಲೆಕ್ಟ್ ಮಾಡಿರುವ ಜಾಗ ಸ್ವಚ್ಛವಾಗಿರಬೇಕು. ದಿನನಿತ್ಯ ಕಸಗುಡಿಸಿ ಅದನ್ನು ಸಾರಿಸಬೇಕು. ಆಸನ ಹಾಕದೆ ನೆಲದಲ್ಲಿ ಡೈರೆಕ್ಟಾಗಿ ಕೂತ್ಕೋಬಾರದು. ಆ ರೂಮಲ್ಲಿ ಕಂಡ ವಸ್ತುಗಳನ್ನು ಇಡಬಾರದು. ಯಾವ ಗಲೀಜು ಪದಾರ್ಥಗಳು ಇರಬಾರದು. ನಿಮಗೆ ಬೇಕಾಗಿರುವ ದೇವರ ಫೋಟೋ ಒಂದು, ಕೂತ್ಕೊಳ್ಳೋದಕ್ಕೆ ಒಂದು ಮಣೆ ಅಥವಾ ಒಂದು ಮ್ಯಾಟು ಮಾತ್ರ ಇರಬೇಕು. ಬೇಕಾದ್ರೆ ದೀಪ ಹಚ್ತೀನಿ ಅಂದರೆ ದೀಪ ಹಚ್ಬೋದು, ಊದಿನ ಕಡ್ಡಿ ಹಚ್ಬೋದು, ಕರ್ಪೂರ ಹಚ್ಬೋದು, ಸಾಂಬ್ರಾಣಿ ಹೊಗೆ ಹಾಕ್ಬೋದು. ಧ್ಯಾನ ಮಾಡಬೇಕಾದ್ರೆ ಯಾವ ಥರದ ವಾಸನೆ ವಸ್ತುಗಳನ್ನು ಬಳಸಬಾರದು. ಅಭ್ಯಾಸ ಆಗ್ಬಿಡ್ತು ಅಂದರೆ ಅದಿಲ್ಲದೆ ಮಾಡೋಕ್ಕಾಗಲ್ಲ ನಮ್ಮಿಂದ. ಅದರಿಂದ ನೀವು ಅದನ್ನು ಎಲ್ಲ ಮಾಡಿ ಮುಗಿಸಿದ ಮೇಲೆ ಊದಿನ ಕಡ್ಡಿ ಸಾಂಬ್ರಾಣಿ ಹೊಗೆ ಹಾಕ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಬಂದ್ಬಿಡಿ. ಅಥವಾ ಮಾಡೋದಕ್ಕೆ ಮೊದಲು ಹಚ್ಚಿ ಒಂದು 1 ಗಂಟೆ 2 ಗಂಟೆ ಆದ ಮೇಲೆ ಒಳಗಡೆ ನುಗ್ಗಿ. ಕೈ ಕಾಲುಗಳನ್ನು ತೊಳ್ಕೊಂಡೇ ನಿಮ್ಮ ಧ್ಯಾನದ ಕೊಠಡಿಗೆ ನುಗ್ಗಬೇಕು. ನೀವು ಸ್ನಾನ ಮಾಡ್ತೀರೋ ಇಲ್ಲವೋ ಕೈ ಕಾಲು ಮಾತ್ರ ಶುದ್ಧವಾಗಿ ಇರಬೇಕು. ಮುಖ ತೊಳ್ಕೊಳ್ಳಿ. ನಂಬರ್ 1. ನಂಬರ್ 2 ಹೋಗಿರಬೇಕು. ಹೊಟ್ಟೆ ಖಾಲಿ ಇರಬೇಕು. ಇನ್ ಕೇಸ್ ಏನಾದರೂ ಗಟ್ಟಿ ಪದಾರ್ಥಗಳನ್ನು ತಿಂದರೆ 2 ಗಂಟೆ ಕಾಲ ಕಳೆದಿರಬೇಕು. ನೀರಿನಾಂಶ ಆಹಾರಗಳು, ಲಿಕ್ವಿಡ್ ಏನಾದರೂ ಜ್ಯೂಸ್ಗಳು, ಹಣ್ಣು, ಇದು ಕಾಫಿ ಟೀ ಏನಾದ್ರು ತಗೊಂಡಿದ್ರೆ 1 ಗಂಟೆ ಕಾಲ ಕಳೆದಿರಬೇಕು. ಇದು ಬೇಸಿಕ್ ಕಂಡೀಷನ್. ಇದು ಪೂರ್ವ ದಿಕ್ಕು ಮುಖ ಮಾಡಿ ಕೂತ್ಕೋಬೇಕು. ಒಂದ ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ ಅಥವಾ ಸುಖಾಸನ, ಚಕ್ಕಂಬಟ್ಲ, ಯಾವುದು ಹಾಕೋಕ್ಕಾಗಲ್ಲ ಅಂದರೆ ಚೇರಾಸನ. ಚೇರಲ್ಲಿ ಕೂತ್ಕೊಳ್ಳೋದಾದರೆ ಕೆಳಗಡೆ ಮ್ಯಾಟ್ ಹಾಕಿ ಅದರ ಮೇಲೆ ಪಾದವನ್ನು ಇಟ್ಟು ಎಡಭಾಗದ ಪಾದದ ಮೇಲೆ ಬಲಭಾಗ ಪಾದವನ್ನು ಹಾಕ್ಕೋಬೇಕು. ಕ್ರಾಸ್ಡ್ ಲೆಗ್ಸ್ ಪೋಸ್ಚರ್. ಮತ್ತು 2 ಕೈಗಳನ್ನು ಪೋಣಿಸಿ ಇಟ್ಟುಕೋಬೋದು ಅಥವಾ ಯೋಗ ಮುದ್ರಾ.
ಇದನ್ನು ಹಿಂಗಿಡಬೇಕು ಅಥವಾ ಹಿಂಗಿಡಬೇಕು. ಇಟ್ಕೊಂಡು ಮಡಿ ಮೇಲೆ ನಿಮ್ಮ ತೊಳೆ ಮೇಲೆ ಇಟ್ಕೊಂಡು ಕೂತ್ಕೊಂಡು ಕಣ್ಣನ್ನು ಮುಚ್ಚಿ ಏನು ಧ್ಯಾನ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ಇದು ಪ್ರಥಮ.